ಡಿ ಬಾಸ್ ದರ್ಶನ್ ರವರ ಕೇಸ್ನಲ್ಲಿ ಸಿಕ್ತು ಒಂದು ಟ್ವಿಸ್ಟ್. ದರ್ಶನ್ ಹೊರಗಡೆ ಬರ್ತಾರಾ? ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಭಿಮಾನಿಗಳಿಗೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಏನು ದರ್ಶನ್ ರವರು ಹೊರಗಡೆ ಬರ್ತಾರಾ? ಇವರಿಗೆ ಬೇಲ್ ಸಿಕ್ಕಿದೆಯಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೋಡಬೇಕಪ್ಪ ಅಂತಂದರೆ ಜೈಲಿನಿಂದ ಹೊರಬರಲು ದಾಸನ ಬಿಗ್ ಒಂದು ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬಾ ಒಂದು ಕಷ್ಟಪಟ್ಟರು ಕೂಡ ಇವರು ಹೊರಗಡೆ ಬರ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಲಾಯರ್ ಅವರು ತುಂಬಾ ಒಂದು ಪ್ರಯತ್ನನ ಪಟ್ಟರು ದರ್ಶನ್ ರವರಿಗೆ ಒಂದು ಬೇಲ್ ಕೊಡಿಸೋಕೆ. ಆದರೆ ಆ ಪ್ರಯತ್ನ ವಿಫಲವಾಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ದರ್ಶನ್ ರವರಿಗೆ ಇನ್ನು 1 ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಒಂದು ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಸುಮ್ಮನೆ ಒಂದು ಟೈಮ್ನ ಹಾಳು ಮಾಡಬೇಡಿ, ಸುಪ್ರೀಂ ಕೋರ್ಟ್ನ ಟೈಮ್ನ ಹಾಳು ಮಾಡಬೇಡಿ. ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಇನ್ನು 1 ವರ್ಷದ ಒಳಗಡೆ ಒಂದು ದರ್ಶನ್ ರವರನ್ನು ಅವರ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದನ್ನು ಒಂದು ಸುಪ್ರೀಂ ಕೋರ್ಟ್ ನೀಡಿತ್ತು. ಆದರೆ ಈಗ ಜೈಲಿನಿಂದ ಹೊರಬರಲು ಒಂದು ಬಿಗ್ ಮಾಸ್ಟರ್ ಪ್ಲ್ಯಾನನ್ನು ದಾಸರವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಡಿ ಬಾಸ್ ದರ್ಶನ್ ರವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅದು ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಆ ಒಂದು ಬಿಗ್ ಮಾಸ್ಟರ್ ಪ್ಲ್ಯಾನ್ ಏನು, ಇದರಿಂದ ದರ್ಶನ್ ರವರು ಹೊರಗಡೆ ಬರ್ತಾರಾ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರು ತುಂಬ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಸಮಾಜಕ್ಕೆ ಹಲವಾರು ಒಂದು ಒಳ್ಳೆಯ ಕೆಲಸವನ್ನು ದರ್ಶನ್ ರವರು ಮಾಡಿದ್ದಾರೆ. ಸೊ ಅವರ ಕೆಟ್ಟ ಕೆಲಸವನ್ನು ಮಾತ್ರ ಒಂದು ಸಮಾಜ ಗುರುತಿಸ್ತಾ ಇದೆ. ಸೊ ಒಂದು ವ್ಯಕ್ತಿ ಎಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಸಮಾಜ ಗುರುತಿಸೋದು ಮಾತ್ರ ಅವನ ಒಂದು ಕಪ್ಪು ಚುಕ್ಕೆಯನ್ನೇ. ಅಂದರೆ ಅವನು ಮಾಡಿರೋ ಕೆಟ್ಟ ಕೆಲಸಗಳನ್ನೇ ಒಂದು ಸಮಾಜ ಎತ್ತಿ ಹಿಡಿಯುತ್ತೆ. ಒಂದೇ ತಪ್ಪು ಕೆಲಸವನ್ನು ಮಾಡಿದ್ರೂ ಕೂಡ ಸೊ ಅದನ್ನು ಸಮಾಜ ಎತ್ತಿ ಹಿಡಿಯುತ್ತೆ. 1000 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದನ್ನು ಯಾರೂ ಕೂಡ ನೋಡೋದಿಲ್ಲ. ಸೊ ಒಂದೇ ಒಂದು ತಪ್ಪನ್ನು ಈ ಒಂದು ಸಮಾಜ ಹುಡುಕುತ್ತೆ. ಇನ್ನು ನಟ ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಜೈಲಿನಲ್ಲಿರುವಂತಹ ದರ್ಶನ್ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ 1 ವರ್ಷಗಳವರೆಗೆ ಜಾಮೀನು ಅರ್ಜಿ ಹಾಕುವಂತಿಲ್ಲ ಎಂಬ ಹಳೆಯ ಆದೇಶವನ್ನು ಬದಲಾಯಿಸುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತಾಯಿಯ ಅನಾರೋಗ್ಯ ಹಾಗೂ ಒಂದು ವೃತ್ತಿ ಜೀವನದ ಹಾನಿಯ ಕಾರಣ ನೀಡಿರ್ತಕ್ಕಂಥ ದರ್ಶನ್ ರವರು ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ನನ್ನ ವೃತ್ತಿ ಜೀವನಕ್ಕೆ ತುಂಬ ಹಾನಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ದರ್ಶನ್ ರವರು ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಭವಿಷ್ಯದಲ್ಲಿ ಜಾಮೀನಿಗೆ ದಾರಿಯನ್ನು ಹುಡುಕ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಈ ಅವರ ಕಾನೂನಿನ ಹೋರಾಟ ಸಕ್ಸಸ್ ಆಗುತ್ತಾ, ಏನಾಗುತ್ತೆ? ಸೊ ಸಕ್ಸಸ್ ಆಗಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕಾ ದರ್ಶನ್ ರವರು? ಸೊ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ ದರ್ಶನ್ ರವರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ.